ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪೊಲೀಸ್ ಕಾನ್ಸ್ಟೇಬಲ್ ವಿರುದ್ಧ ಹಫ್ತಾ ವಸೂಲಿ ಯತ್ನದ ಆರೋಪ ಕೇಳಿಬಂದಿದೆ. ವಾಗ್ವಾದದ ವೇಳೆ ವ್ಯಾಪಾರಿ ಮೇಲೆ ಕಾನ್ಸ್ಟೇಬಲ್ ಹಲ್ಲೆ ಮಾಡಿರುವಂತಹ ಆರೋಪವೂ ಕೂಡ ಇದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ದರ್ಗಾ ಬಳಿ ನಡೆದಿರುವಂತಹ ಘಟನೆ ಇದು. ಪೊಲೀಸ್ ಕಾನ್ಸ್ಟೇಬಲ್ ವಿರುದ್ಧ ಹಫ್ತಾ ವಸೂಲಿಯ ಯತ್ನದ ಆರೋಪ ಕೇಳಿಬಂದಿರೋದು. ವಾಗ್ವಾದ ನಡೆಯುವ ಸಂದರ್ಭದಲ್ಲಿ ವ್ಯಾಪಾರಿ ಮೇಲೆ ಕಾನ್ಸ್ಟೇಬಲ್ ಹಲ್ಲೆ ಮಾಡಿರುವಂತಹ ಆರೋಪವೂ ಇದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ದರ್ಗಾ ಬಳಿ ನಡೆದಿರುವಂತಹ ಘಟನೆ ಇದು. ಕಾನ್ಸ್ಟೇಬಲ್ ರಜಾಕ್ ಗೂಡಾದಾರಿ ವಿರುದ್ಧ ವ್ಯಾಪಾರಿಗಳು ಈಗ ಆರೋಪವನ್ನ ಮಾಡ್ತಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಬೀದಿ ಬದಿ ವ್ಯಾಪಾರಿಗಳ ವಾಗ್ವಾದ ನಡೆದಿದೆ. ಈ ವಾಗ್ವಾದದ ಸಂದರ್ಭದಲ್ಲಿ ವ್ಯಾಪಾರಿ ರಜಾಕ್ರಿಂದ ಹಲ್ಲೆ ಮಾಡುವಂತ ಆರೋಪ ಕೂಡ ಕೇಳಿಬಂದಿದೆ. ಹಲ್ಲೆಗೊಳಗಾದ ವ್ಯಾಪಾರಿ ಇಳಕಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದರೆ ವ್ಯಾಪಾರಿ ಮೇಲಿನ ಹಲ್ಲೆ ಸುಳ್ಳು ಅಂತ ಕಾನ್ಸ್ಟೇಬಲ್ ರಜಾಕ್ ಹೇಳ್ತಿದ್ದಾರೆ. ಹೊಡೆದಿಲ್ಲ ಅಂತಂದ್ರೆ ನಿಮಗ ಒಂದು ರಿಕ್ವೆಸ್ಟ್, ಈಗ ನೀವು ಹೊಡಿಬಾರ್ದಾಗಿತ್ತು ಕೇಳ್ರಿ ನನ್ನ ಮಾತು. ಅವ್ರಿಗೆ ಹೊಡಿಬಾರ್ದಾಗಿತ್ತು, ಹೊಡೆದಿರಿ ಯಾಕೆ ಸರ್? ಎವಿಡೆನ್ಸ್ ಅದು. ನಾನಲ್ಲಿ ದರ್ಗಾ ಕಡೆಯಲ್ಲಿ ಸೈಡ್ ಮಾಲ್ ಹಚ್ಚಿ ನಾವು ಕೊಡಾಕತ್ತಿದ್ದೆ. ಕೊಡುವಂಥ ಸಂದರ್ಭದಲ್ಲಿ ಅಂದ್ರೆ ವಾರಕ್ಕೊಮ್ಮೆ ವಸೂಲಿ ಮಾಡಿದ್ರು ಸರ್. ಕೊಡಲಿಲ್ಲ ಅಂದಿದ್ದಕ್ಕೆ ಏನು ಮಾಡಿದ್ರು ಸರ್, ಗಾಡಿ ತೆಗಿದ್ರ ಮಗನ ಒಳಗೆ ಹಾಕಲಿ ಸ್ಟೇಷನಿಗೆ ಮಗನ ಅಂತೇಳಿ, ಅದ್ರಗಿತ್ತಿ ಮಗನ ಬೋಸಡಿ ಮಗನ ನಾವು ಒದಿತಿನ ಮಗನ ಅಂತೇಳಿ ಬೇಕತ್ತಾರೆ ಸರ್. ಬೈಬೇಡ್ರಿ ಸರ್, ಕೊಡ್ತೀನಿ ಈಗಿಲ್ಲ ನನ್ನ ಕಡೆ ಅಂತಂದಿದ್ದಕ್ಕೆ ಸರ್ ಹಿಗ್ಗ ಮುಗ್ಗಬಿದೆ ಸರ್. ಹೊಡೆದು ಸರ್, ಹೊಡೆದು ಇವತ್ತು ಇದು ಪೂರ ಕಿವಿ ಮಾತಾಡತ್ತೀವಿ. ಇವತ್ತು ಬರ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಗುರು, ಇಳಕಲ್ನಲ್ಲಿ ಹಫ್ತಾ ವಸೂಲಿ ನಡೀತಾ ಇರೋದು ನಿಜಾನಾ? ಹಲ್ಲೆ ಆಗಿರೋದು ನಿಜಾನಾ? ಏನ್ ಡೀಟೇಲ್ಸ್ ಇದೆ? ಅವ್ರಿಗೆ ಹೊಡಿಬಾರ್ದಾಗಿತ್ತು, ಹೊಡೆದಿರಿ ಯಾಕೆ ಸರ್? ಎವಿಡೆನ್ಸ್ ಅದು. ಏಕ್ ಮಿನಿಟ್